ನಮಸ್ಕಾರ ದೇವರು. ಹೊರಗಡೆ ಹೋದಾಗ ಪಬ್ಲಿಕ್ಸ್ ಯಾವ ಥರ ಟ್ರೀಟ್ ಮಾಡ್ತಾರೆ ನಿಮ್ಮನ್ನ? ಲೈಕ್ ಸೆಲೆಬ್ರಿಟಿ, ಎಲ್ಲರೂ ಬರ್ತಾರೆ, ಸೆಲ್ಫಿ ತಗೊತಾರೆ. ಮೇಡಮ್ ಮೇಡಮ್ ಅಂತ ಮಾತಾಡ್ತಾರೆ. ಬೇಡಪ್ಪ ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ನನ್ನ ಫ್ರೆಂಡ್ಸ್ಗೆಲ್ಲ ತುಂಬ ಹೆಮ್ಮೆ ಇದೆ, ನಾನು ಇವಳು ಫ್ರೆಂಡ್ ಅಂತ ಹೇಳ್ಕೊತಾರೆ ಎಲ್ಲರೂ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕಡಿಮೆ ಇದ್ದರು, ಈ ಸಾಂಗ್ ಆದಮೇಲೆ ಇದ್ದಕ್ಕಿದ್ದಂಗೆ ಸಾವಿರಾರು ಗಟ್ಟಲೆ ಆ ಫಾಲೋವರ್ಸ್ ಬರ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ಹೇಗನ್ಸುತ್ತೆ? ಒಂದೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ, ಹೇಗನ್ಸುತ್ತೆ? ಅಲ್ಲಲ್ಲ, ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲೆ ಬಲೆ. ಏನಾದರೂ ಈಗ ಸಂಗೀತ ಬರೀ ಆಡೋ ಹವ್ಯಾಸ ಥರ ಇತ್ತಾ, ಅಥವಾ ಸಂಗೀತ ಕಲಿಯೋಕೆ ಏನಾದರೂ ಕ್ಲಾಸ್ಗಳಿಗೆ ಹೋಗ್ತಾ ಇದ್ರಾ, ಹೇಗೆ ಅಂತ? ಸಂಗೀತ ಕ್ಲಾಸ್ಗೆಲ್ಲ ಹೋಗೋ ಇಂಟ್ರೆಸ್ಟ್ ಇಲ್ಲ, ಹೋಗ್ತಾನೂ ಇರಲಿಲ್ಲ. ಜಸ್ಟ್ ಫನ್ಗೋಸ್ಕರ ಆಡಿದೆ ಅಷ್ಟೆ. ದೆನ್ ನನಗೆ ಸಾಂಗ್ ಆಡೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಹೇಳ್ಕೊಬೇಕಂದ್ರೆ. ಡ್ಯಾನ್ಸ್ ಮಾಡೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಟಿಂಗ್ ತುಂಬ ಇಷ್ಟ. ಅಯ್ಯೋ ತುಂಬ ಖುಷಿ ಆಗೋಯ್ತು. ನನಗೊಂಥರ ನಾನು ಕನ್ಸ್ಕೊಂತ ಇದೀನ ಇಲ್ಲ ಸೀರಿಯಸ್ ಅಂತಾನು ನನಗನ್ಸಿಲ್ಲ. ಒಂಥರ ಫುಲ್ ಖುಷಿ ಆಗೋಯ್ತು. ನನಗೊಂದು ಅವಕಾಶ ಬರ್ತಿದೆ ಅಂದಾಗ ನಾನು ಕಾಯ್ತಿದ್ದೆ, ಯಾವುದಾದ್ರು ಒಂದು ಮೂವಿ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅಂತ. ಅಂದರೆ ನಾನು ಇಷ್ಟೆಲ್ಲ ಒಂದು ಬರೀ ಕಾಂಟ್ರವರ್ಸಿಯಲ್ಲೇ ಸಿಗೋ, ನಾನು ಏನು ಅಚೀವ್ಮೆಂಟ್ ಮಾಡಿಲ್ಲಲ್ಲ, ಅಟ್ಲೀಸ್ಟ್ ಒಂದು ಮೂವಿ ಆದರೂ ನನ್ನ ಮುಖಕ್ಕೆ ಮಾಡಬೇಕಲ್ಲ ಅಂತ ನನಗೆ ಅನ್ಸಿತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.